ಸರ್ ಜಿಲ್ಲಾಧ್ಯಕ್ಷರ ನೇಮಕಾತಿಯಲ್ಲಿ ತಮ್ಮನ್ನೇನಾದರೂ ಕಡೆಗಣನೆ ಮಾಡಿದ್ದಾರೆ ಸರ್? ಇಲ್ಲ, ಇನ್ನು ನಮ್ಮ ಜಿಲ್ಲಾಧ್ಯಕ್ಷ ನೇಮಕ ಆಗಿಲ್ಲ, ಆಗಬೇಕಾಗಿದೆ. ಅದೇನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗನಿಗೆ ಏನೋ ನೇಮಕ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕ್ಲೇಮು ಮಾಡಿಲ್ಲ, ಅವ್ರ ಮಗನ ಹೆಸರು ಕೂಡ ಎಲ್ಲಿ ಪ್ರಸ್ತಾಪ ಇಲ್ಲ. ಸೊ ಆ ರೀತಿ ಯಾವುದೇ ನಮ್ಮ ಜಿಲ್ಲಾ ಅಧ್ಯಕ್ಷರಲ್ಲಿ ಯಾವುದೇ ಗೊಂದಲ ಇಲ್ಲ ಸರ್. ಮತ್ತು ಈ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರ ನೇಮಕಾತಿಯಲ್ಲೂ ಸಹ ತಮ್ಮ ಗಮನಕ್ಕೆ ಬಾರದೇ ಆಗಿದೆ ಅಂತ ಹೇಳ್ತಾರೆ ಸರ್. ಅದು ನೋಡಿ, ಒಂದೊಂದು ಸಾರಿ ನೇರವಾಗಿ ಮಾಡ್ತಾರೆ, ಒಂದೊಂದು ಸಾರಿ. ಈಗ ನಮ್ಮ ಇಲಾಖೆಯಲ್ಲಿ ನಾವು ಒಂದು ಸಾರಿ ಜಿಲ್ಲೆಗೆ ನಾವು ನೇರವಾಗಿ ನೇಮಿಸ್ತೀವಿ. ಸೊ ಆ ಜಿಲ್ಲಾ ಸಚಿವರು ವಿರೋಧವಾಗಿಲ್ಲ ಅಥವಾ ಶಾಸಕರು ಇರೋದಲ್ಲ, ನಮ್ಮ ಆಡಳಿತಕ್ಕೆ ಅನುಗುಣವಾಗಿ ನಾವು ನೇಮಿಸ್ತೀವಿ ಒಂದೊಂದು ಸಾರಿ. ಅದರಲ್ಲಿ ಏನಪ್ಪ ವ್ಯತ್ಯಾಸ ಇಲ್ಲ. ಯಾರೇ ಬಂದರೂ ಕೂಡ ಅವರು ಸರ್ಕಾರಿ ಕೆಲಸನ ಮಾಡಬೇಕು, ಅದೇನು ಪ್ರಶ್ನೆ ಇಲ್ಲ ಸರ್. ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರೇ ಸುಪ್ರೀಮಾ ಸರ್, ಅಥವಾ ಯಾರಾದರೂ ಹಸ್ತಕ್ಷೇಪ ಮಾಡ್ತಾ ಇದ್ದಾರಾ ಸರ್? ಯಾರಾದರೂ ಹಸ್ತಕ್ಷೇಪ ಮಾಡಿದರೆ ಅದನ್ನು ತಾವು ಹೇಗೆ ನೋಡ್ತೀರಿ ಸರ್? ನೋಡಿ, ಇದು ದೊಡ್ಡ ಒಂದು ಸಮುದ್ರ ಇದ್ದಂಗೆ ಸರ್ಕಾರ ಅಂದರೆ. ಸೊ ಆಯಾ ಇಲಾಖೆಯಿಂದ ಅವ್ರು ನೇರವಾಗಿ ಕೆಲಸ ಮಾಡ್ತಿರ್ತಾರೆ, ನಾವು ನೇರವಾಗಿ ಅವ್ರ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತೀವಿ ಅವ್ರ ಜಿಲ್ಲೆಯಲ್ಲಿ. ಇದೆಲ್ಲ ನಿರಂತರವಾಗಿ ನಡೆಯುವಂಥ ಒಂದು ಸಿಸ್ಟಮ್ ಇದು. ಆದರೆ ಅದನ್ನು ಯಾರದೇ ವಿರೋಧ ಅಂತ ನಾವು ಭಾವಿಸ್ಲಿಕ್ಕಾಗಲ್ಲ. ಅದು ಸಿಸ್ಟಮ್ನಲ್ಲಿ ಕೆಲಸ ಮಾಡಿದ್ನಾಗೆ ಒಂದೊಂದು ಸಾರಿ ಅವ್ರ ಡಿಸಿಷನ್ ಅವರೇ ತೊಗೊಳ್ತಾರೆ ನೇರವಾಗಿ. ಸೊ ಅದನ್ನು ನಮ್ಮ ವಿರೋಧ ಅಂತ ನಾವು ಭಾವಿಸ್ಲಿಕ್ಕಾಗಲ್ಲ, ಅದು ಸರ್ಕಾರದ ಕೆಲಸ ಅದು. ಸರ್, ಈಗ KPCC ಅಧ್ಯಕ್ಷರ ಬದಲಾವಣೆ ಅಥವಾ CM ಬದಲಾವಣೆ, ಈ ಶಾಸಕರದ್ದೆಲ್ಲ ಏನು ಅಭಿಪ್ರಾಯ ಇದೆ ಸರ್ ಪಕ್ಷದಲ್ಲಿ? ಅಲ್ಲ, ಪಕ್ಷದ ಚರ್ಚೆ ಮಾಡಲಿಕ್ಕೆ, ಚಟುವಟಿಕೆ ಮಾಡಲಿಕ್ಕೆ ಒಬ್ಬ ಫುಲ್ ಟರ್ಮ್ ನಾಯಕ ಬೇಕು ಅಂತ ಏನಾದರೂ ಇದೆಯಾ ಸರ್? ಅಥವಾ ಈಗ ಇರೋವಂಥ ಸಿಸ್ಟಮೇ ಮುಂದುವರಿಲಿ ಅಂತ ಇದೆ ಸರ್? ಶಾಸಕರ ಮುಕ್ತ ಅಭಿಪ್ರಾಯ ಏನಿದೆ ಸರ್? ಇಲ್ಲ, ಅದ್ರ ಬಗ್ಗೆ ನಮಗೆ ಚರ್ಚೆ ಆಗಲಿ ಇಲ್ಲಿ. ಅದು ಆದರೆ ಅದು CLPಯಲ್ಲಿ ಆಗಬೇಕದು. ಅದ್ರ ಬಗ್ಗೆ ಇನ್ನೂವರೆಗೆ ಯಾರೂ ಚರ್ಚೆ ಮಾಡಿಲ್ಲ, ಎಲ್ಲಿ ಕೂಡ ಚರ್ಚೆ ಆಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.